ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ಜೈಲು ಪಾಲಾಗಿದ್ದಾರೆ. ಆದರೆ ಜೈಲಿನಲ್ಲಿರುವಂತಹ ದರ್ಶನ್ಗೆ ಈಗ ತಾಯಿಯ ಮಾತುಗಳು ಕಾಡ್ಲಿಕ್ಕೆ ಶುರುವಾಗಿದೆ. ಒಂದ್ ರೀತಿಯಾಗಿ ದರ್ಶನ್ ಈಗ ಪರಪ್ಪನ ಅಗ್ರಹಾರದ 4 ಗೋಡೆಗಳ ನಡುವೆ ಈಗ ಬಹಳಷ್ಟು ಭಾವುಕರಾಗಿಬಿಟ್ಟಿದ್ದಾರೆ. ಯಾವ ಮಾತು? ಮೀನಾ ತೂಗುದೀಪ್ ದರ್ಶನ್ ಅವರ ತಾಯಿ ಹೇಳಿರುವಂತಹ ಮಾತುಗಳು ಈಗ ದರ್ಶನ್ಗೆ ಕಾಡ್ತಾ ಇದೆಯಂತೆ. ದರ್ಶನ್ ತಾಯಿ ಆಗಾಗಲೇ ಎಚ್ಚರಿಕೆಯನ್ನ ಕೊಟ್ಟಿದ್ರಂತೆ. ಈ ಹಿಂದೆನೆ ಪವಿತ್ರ ಗೌಡ ಸಹವಾಸ ಬೇಡ ಮಗನೇ ಅಂತ. ಇದೀಗ ಜೈಲಿನಲ್ಲಿರುವಂತಹ ದರ್ಶನ್ ಬಹಳಷ್ಟು ಭಾವುಕರಾಗಿದ್ದಾರಂತೆ. ಯಾರ ಮಾತಿಗೆ? ತಾಯಿಯ ಮಾತುಗಳನ್ನ ನೆನೆದು ದರ್ಶನ್ ಬಹಳಷ್ಟು ಭಾವುಕರಾಗಿದ್ದಾರಂತೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡಿ ಬರೋಣ. ಪವಿತ್ರ ಗೌಡರಿಂದ ದೂರ ಇರು ಮಗನೆ ಎಂದ್ರ ಮೀನಾ ತೂಗುದೀಪ್. ದರ್ಶನ್ನ ಭೇಟಿಯಾದಾಗ ಸಲಹೆ ಕೊಟ್ಟ ತಾಯಿ ಮೀನಾ ತೂಗುದೀಪ್. ಇವತ್ತಿನ ನಿನ್ನ ಸ್ಥಿತಿಗೆ ಪವಿತ್ರ ಗೌಡ ಕಾರಣ ಎಂದ ದರ್ಶನ್ ತಾಯಿ. ನೀನು ನಮ್ಮ ಜೊತೆ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತ, ನೀನೇ ಯೋಚನೆ ಮಾಡುವಂತ ದರ್ಶನ್ ತಾಯಿ ಹೇಳಿದ್ರಂತೆ. ದರ್ಶನ್ಗೆ ಜೈಲಿನಲ್ಲೇ ಬುದ್ಧಿವಾದ ಹೇಳಿದ್ದ ತಾಯಿ ಮೀನಾ ತೂಗುದೀಪ್. ಅಮ್ಮನ ಮಾತು ಕೇಳಿ ಎಂದು ಕಣ್ಣೀರು ಹಾಕಿದ್ದ ನಟ ದರ್ಶನ್. ತಾಯಿ ಮಾತಿಗೆ ದರ್ಶನ್ ಸಹೋದರ ದಿನಕರ್ ಸಹ ಸಹಮತವನ್ನ ಸೂಚಿಸಿದ್ರು. ಅಮ್ಮನ ಮಾತನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿರುವಂತಹ ದರ್ಶನ್ ಆಗಾಗ ಜೈಲು ಸಿಬ್ಬಂದಿಯ ಜೊತೆ ಅಮ್ಮನ ಮಾತು ಹೇಳ್ಕೊಳ್ತಿರುವಂತಹ ದರ್ಶನ್ ಈಗ ನಾನು ಸುಮ್ಮನೆ ಪತ್ನಿ ತಾಯಿ ಸಹೋದರ ಜೊತೆ ಇರಬೇಕಿತ್ತು ಎನ್ನುವಂತ ಅರಿವಾಗ್ತಾ ಇತ್ತಂತೆ. ಜೈಲಿನಲ್ಲಿ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಿರೋ ನಟ ದರ್ಶನ್. ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಈಗ ಪಶ್ಚಾತ್ತಾಪದ ಮಾತುಗಳನ್ನು ಆಡ್ತಿದ್ದಾರೆ. ಒಂದು ಕಡೆಯಲ್ಲಿ ತಮ್ಮ ಆಪ್ತ ಸ್ನೇಹಿತೆ ಪವಿತ್ರ ಗೌಡಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಎನ್ನುವಂತ ವಿಚಾರವಾಗಿ ಚಿತ್ರದುರ್ಗದಿಂದ ಅಪಹರಿಸಿ ಬೆಂಗಳೂರಿನ ಶೆಡ್ನಲ್ಲಿ ಅತ್ಯಂತ ಭೀಕರವಾಗಿ ಕೊಲೆಯಾಗಿದೆ. ಇದೇ ಕೊಲೆಯಲ್ಲಿ ಬಹಳ ಪ್ರಮುಖ ಆರೋಪಿಯಾಗಿ ದರ್ಶನ್ ಜೈಲು ಸೇರಿದ್ದಾರೆ. ಆದರೆ ಈಗ ತಮ್ಮ ತಾಯಿಯ ಮಾತುಗಳನ್ನ ನೆನೆದು ತಾಯಿಯ ಬುದ್ಧಿವಾದದ ಮಾತುಗಳನ್ನ ಕೇಳಿ ದರ್ಶನ್ ಈಗ ಬಹಳಷ್ಟು ಭಾವುಕರಾಗ್ತಿದ್ದಾರಂತೆ. ಒಂದು ಕಡೆಯಲ್ಲಿ ಪಶ್ಚಾತ್ತಾಪದ ಮಾತುಗಳನ್ನ ಆಡ್ತಿದ್ದಾರೆ. ಈ ಹಿಂದೆ ಕೂಡ ತಾಯಿ ಮಾತನ್ನ ಹೇಳಿದ್ರಂತೆ. ಮೀನಾ ತೂಗುದೀಪ್ ದರ್ಶನ್ ಅವರ ತಾಯಿ ದರ್ಶನ್ಗೆ ಬುದ್ಧಿವಾದದ ಮಾತುಗಳನ್ನ ಹೇಳಿದ್ರು. ಮಗನೇ, ನೀವು ನಮ್ಮ ಜೊತೆ ಇದ್ದಿದ್ರೆ ಹೀಗೆಲ್ಲ ಆಗ್ತಾ ಇರಲಿಲ್ಲ. ನನ್ನ ಮಾತನ್ನ ನೀನು ಮೊದಲೇ ಕೇಳಬೇಕಿತ್ತು. ಪವಿತ್ರ ಗೌಡ ಸಹವಾಸವೇ ಬೇಡ ಅಂತ ಹೇಳಿದ್ರಂತೆ ದರ್ಶನ್ ಅವರ ತಾಯಿ. ಇದೀಗ ದರ್ಶನ್ ಅವರ ತಾಯಿಯ ಮಾತಿಗೆ ದರ್ಶನ್ ಅವರ ಸಹೋದರ ದಿನಕರ್ ಕೂಡ ಸಹಮತವನ್ನ ಸೂಚಿಸಿದ್ರು. ಇವೆಲ್ಲವನ್ನ ನೆನೆದು ದರ್ಶನ್ ಈಗ ಬಹಳಷ್ಟು ಪಶ್ಚಾತ್ತಾಪದ ನುಡಿಗಳನ್ನ ಹೇಳ್ತಿದ್ದಾರಂತೆ. ಒಂದು ಕಡೆಯಲ್ಲಿ ಒಂದೇ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಪವಿತ್ರ ಗೌಡನ ಭೇಟಿ ಆಗ್ಲಿಕ್ಕೆ ದರ್ಶನ್ ಕೆಂಡಾಮಂಡಲವಾಗ್ತಿದ್ದಾರೆ. ಆತ ಪವಿತ್ರ ಗೌಡ ಹೆಸರು ಕೇಳ್ತಿದ್ದಂತೆ ದರ್ಶನ್ ಬಹಳಷ್ಟು ಸಿಡಿಮಿಡಿಗೊಳ್ತಾ ಇದ್ದಾರೆ. ನಾನು ಭೇಟಿ ಆಗುವುದಿಲ್ಲ, ನನಗಿಷ್ಟ ಇಲ್ಲ ಅನ್ನೋ ರೀತಿಯಾಗಿ ಹಠವನ್ನ ಹಿಡಿತಾ ಇದ್ರೆ ಇತ್ತ ಜೈಲಿನಲ್ಲಿರುವಂತಹ ದರ್ಶನ್ ತಾಯಿ ಮಾತಿಗೆ ಈಗ ಬಹಳಷ್ಟು ಭಾವುಕರಾಗ್ತಿದ್ದಾರೆ. ಹೌದು, ತಾಯಿ ಜೊತೆ ಇರಬೇಕಿತ್ತು, ಪತ್ನಿ ಜೊತೆ ಇರಬೇಕಿತ್ತು. ಒಂದು ಕಡೆಯಲ್ಲಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈ ರೀತಿಯಾಗಿ ಆದರೂ ಕೂಡ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ಗಾಗಿ ಬಹಳಷ್ಟು ಕಾನೂನು ಸಮರವನ್ನ ಮಾಡ್ತಿದ್ದಾರೆ, ಹೋರಾಟವನ್ನ ಮಾಡ್ತಿದ್ದಾರೆ. ಯಾವ ರೀತಿಯಾಗಿ ಇದರಿಂದ ಪಾರಾಗಬೇಕು ಅನ್ನೋದ್ರಾಗಿ ಯೋಚನೆ ಮಾಡ್ತಾ ಇದ್ರೆ ಇವೆಲ್ಲದರ ನಡುವೆ ಈಗ ದರ್ಶನ್ ಬಹಳಷ್ಟು ಪಶ್ಚಾತ್ತಾಪದಿಂದ ನೋವಿನಲ್ಲಿದ್ದಾರಂತೆ. ಇನ್ನು ಜೈಲಿನಲ್ಲಿ ತಾಯಿಯ ಮಾತುಗಳನ್ನ ನೆನಿತಾ ಇದ್ದಾರಂತೆ. ಅಮ್ಮನ ಮಾತು ಕೇಳಿದ್ರೆ ಹೇಗೆಲ್ಲ ಆಗ್ತಾ ಇರಲಿಲ್ಲ ಅಂತ. ಒಂದು ಕಡೆಯಲ್ಲಿ ಪ್ರಕರಣ ಈಗಾಗಲೇ ತನಿಖೆ ಆಗ್ತಾ ಇದೆ. ಇತ್ತ ಜೈಲಿನಲ್ಲಿರುವಂತಹ ದರ್ಶನ್ ಈಗ ಭಾವುಕರಾಗಿಬಿಟ್ಟಿದ್ದಾರೆ.